ಎಲ್ರಿಗೂ ನಮಸ್ತೆ. ನಾನು ಗೀತಾ ಬೀಜಿ, ಗೌಡ್ರ ಹುಡುಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ಕೊಡೋಕೆ ಹೋಗ್ತಿರೋಂಥ ಅಡುಗೆ ಬಂದು ಮನೆಯಲ್ಲೇ ಕ್ರಿಸ್ಪಿಯಾಗಿ ಮಾಡೋಂಥ ಹೋಟೆಲ್ ಶೈಲಿಯ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ಗಿದೆ. ಸೊ ತುಂಬಾ ಚೆನ್ನಾಗಿದೆ. ನೋಡ್ತಿರ್ಬೋದು, ಕ್ರಿಸ್ಪಿನೆಸ್ ಇರ್ಬೋದು, ಕಲರ್ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತಿನ್ನೋದಕ್ಕೂ ತುಂಬ ಅಷ್ಟೇ ಟೇಸ್ಟಿಯಾಗಿತ್ತು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಇಲ್ಲಿ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ಸೊ ಅದನ್ನು ಇಟ್ಟು ಸ್ಟವ್ ಮೇಲೆ ಇಟ್ಟು ಅದನ್ನು ಲೈಟಾಗಿ ಬಿಸಿ ಆಗ್ತಾ ಇರಬೇಕು. ತುಂಬ ಬಿಸಿ ಮಾಡಬೇಡಿ. ಮತ್ತು ದೋಸೆ ತೊಗೊಂಡು ನೀಟಾಗಿ ಹಾಕಬೇಕು. ಆಮೇಲೆ ನೀವು ಮೊದಲೇ ಹೆಂಚಿಗೆ ಎಣ್ಣೆ ಹಾಕಬಾರ್ದು. ಸೊ ಹೆಂಚು ಕಾದಿದ ತಕ್ಷಣ ನೀವು ದೋಸೆ ಹಿಟ್ಟು ಹಾಕಬೇಕಾಗತ್ತೆ. ಓಕೆ, ದೋಸೆ ಹಿಟ್ಟು ಹಾಕಿದ ತಕ್ಷಣ ನೀಟಾಗಿ ಸ್ಪ್ರೆಡ್ ಮಾಡಬೇಕು, ರೌಂಡ್ ಶೇಪ್ ಮಾಡಬೇಕು. ಅದಾದಮೇಲೆ ನೀವು ಸ್ವಲ್ಪ ಆಯಿಲ್ ಹಾಕಬೇಕು. ಸೊ ನಾನ್ ಸ್ಟಿಕ್ ತವಾ ಆದ್ದರಿಂದ ಜಾಸ್ತಿ ಆಯಿಲ್ ಏನು ಬೇಕಾಗಿರಲ್ಲ. ನೋಡ್ತಿರ್ಬೋದು, ಡ್ರಾಪ್ಸ್ ಥರ ನಾನು ಎಷ್ಟು ಹಾಕ್ತಿದ್ದೀನಿ. ಸುತ್ತಲೂ ಹಾಕಬೇಕು ಎಣ್ಣೆ. ಆಮೇಲೆ ಮಧ್ಯದಲ್ಲೂ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಬೋದು. ಅಂದರೆ ತುಂಬ ಜಾಸ್ತಿ ಎಣ್ಣೆ ಹಾಕ್ಕೊಂಬೇಡಿ. ಸೊ ಅದಾದಮೇಲೆ ಏನಂದರೆ ನಾವು ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕಾಗತ್ತೆ. ಅದನ್ನೇ ಕಲರೆಲ್ಲ ಏನು ಚೆನ್ನಾಗಿ ಬೆಂದಮೇಲೆ ಆ ಕಲರ್ ಚೇಂಜಸ್ ಆಗ್ತಾ ಇರುತ್ತೆ. ನೀವೇ ಅಲ್ಲಿ ನೋಡ್ಬೋದು. ಈಗ ದೋಸೆ ಚೆನ್ನಾಗಿ ಬೇಯ್ತಿದೆ, ಸ್ಟೀಮ್ ಕೂಡ ಆಗ್ತಿದೆ. ಮತ್ತು ಫ್ಲೇಮ್ ಕೂಡ ಅಷ್ಟೇ, ತುಂಬ ಜಾಸ್ತಿನೂ ಉರಿ ಇರಬಾರ್ದು, ತುಂಬ ಕಮ್ಮಿನೂ ಇರಬಾರ್ದು. ಮೀಡಿಯಮ್ ಉರಿನಲ್ಲಿ ಇರಬೇಕಾಗತ್ತೆ ಯಾವಾಗಲೂ ದೋಸೆ ಮಾಡಬೇಕಾದ್ರೆ. ಓಕೆ, ಸೊ ಅದು ದೋಸೆ ಚೆನ್ನಾಗಿ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಫಸ್ಟ್ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಕಲರೆಲ್ಲ ಚೇಂಜ್ ಆಗಿ ಮತ್ತು ದೋಸೆ ಅದಾಗದೇ ಏಳಕ್ಕೆ ಶುರುವಾಗುತ್ತೆ. ಆವಾಗ ನೀವು ಯಾವಾಗಲೂ ನಾನ್ ಸ್ಟಿಕ್ ತವಾಗೆ ನೀವು ವುಡನ್ ಸ್ಟಿಕ್ ಯೂಸ್ ಮಾಡಬೇಕಾಗತ್ತೆ. ಸೊ ಸ್ಟೀಲ್ ಅದೆಲ್ಲ ಯೂಸ್ ಮಾಡಿದ್ರೆ ಬೇಗ ನಾನ್ ಸ್ಟಿಕ್ ತವಾ ಹಾಳಾಗೋಗುತ್ತೆ. ಹಾಗಾಗಿ ನೀವು ಯಾವಾಗಲೂ ವುಡನ್ ಸ್ಟಿಕ್ಕೇ ಯೂಸ್ ಮಾಡಿ. ಮತ್ತು ದೋಸೆ ಹಾಕಿದ ತಕ್ಷಣ ಇಮಿಡಿಯೇಟ್ ಅದಕ್ಕೆ ದೋಸೆ ತೆಗಿಯೋಕ್ಕೆ ಹೋಗೋದು, ಉಲ್ಟಾ ಹಾಕೋದು ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆವಾಗ ದೋಸೆ ಎಲ್ಲ ಕಿತ್ತಾಗುತ್ತೆ. ಈಗ ನೋಡಿ ಎಷ್ಟು ನೀಟಾಗಿ ಬರ್ತಿದೆ, ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಆಲೂಗಡ್ಡೆ ಪಲ್ಯನ ಇದ್ರ ಮೇಲೆ ನಾನು ಹಾಕ್ಕೊತೀನಿ. ಸೊ ನನಗೆ ಫುಲ್ ಕ್ರಿಸ್ಪಿಯಾಗಿ ಬೇಕು ಅನಿಸಿತ್ತು, ಹಾಗಾಗಿ ನಾನು ಇಷ್ಟು ಕಲರ್ ಚೇಂಜಸ್ ಆಗೋವರೆಗೂ ಬಿಟ್ಟಿದ್ದೀನಿ. ಈಗ ನಾನು ಆಲೂಗಡ್ಡೆ ಪಲ್ಯ ಹಾಕಿ ದೋಸೆನ ಉಲ್ಟಾ ಹಾಕಲ್ಲ. ಸೊ ಹಾಗೆ ಜಸ್ಟ್ ಕವರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಹೋಟೆಲಲ್ಲಿ ಇದೇ ಥರ ದೋಸೆ ಕೊಡ್ತಾರಲ್ವ, ತಿಂತಾದರೆ ಅಂತೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಒಂದೇ ಸಲಿಗೆ ಒಂದು 3 ದೋಸೆ ತಿನ್ಬೋದು, ತಿಂತಾನೇ ಇರ್ಬೋದು, ಅಷ್ಟು ಚೆನ್ನಾಗಿರುತ್ತೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಕಾಂಬಿನೇಷನು. ಸೊ ಇವಾಗ ನಾನು ತೋರಿಸ್ಕೊಟ್ಟಿದ್ದು ನಿಮಗೆ ಒಂದು ಥರ ದೋಸೆ ಮಾಡೋದು ಹೇಗೆ ಅಂತಂದ್ಬಿಟ್ಟು. ಹಾಗೆ ನೋಡ್ತೀರಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ. ಈಗ ನೋಡಿ, ದೋಸೆ ಹಾಕಿದ ತಕ್ಷಣ ನಾನು ಹಾಗೆ ಸೌಟಲ್ಲಿ ಎಷ್ಟು ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಅಂತ. ಮತ್ತು ಒಂದೇ ಸೌಟ್ ಸಾಕು, ನೀವು 2 ಸೌಟೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಆವಾಗ ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ದಪ್ಪ ಆದರೆ ಅದು ಖಾಲಿ ದೋಸೆ ಥರ ಆಗಿಬಿಡುತ್ತೆ. ಸೊ ಇವಾಗ ಬಂದು ಇದರೊಳಗೆ ಪೇಪರ್ ದೋಸೆ ಇರ್ಬೋದು, ಮಸಾಲೆ ದೋಸೆ ಇರ್ಬೋದು, ಆ ಥರ ಇದೆ ಈಗ ಇದು. ಸೊ ಇದು ಸೇಮ್ ಮಸಾಲೆ ದೋಸೆ ಹೀಗೆ ಮಾಡೋದು. ಅದು ಒಂದು ಖಾರ ಹಾಕ್ತಾರೆ, ಕೆಂಪು ಖಾರ, ಅದು ಹಾಕಿದ್ರೆ ಇದು ಮಸಾಲೆ ದೋಸೆನೇ. ಸೊ ಅದು ಹಾಕಿಲ್ವಲ್ಲ, ಹಾಗಾಗಿ ನಾನು ಮಸಾಲೆ ದೋಸೆ ಅಂತ ಹೇಳ್ತಿಲ್ಲ ಅಷ್ಟೇ, ಕ್ರಿಸ್ಪಿ ದೋಸೆ ಅಂತ ಕರಿತಿದ್ದೀನಿ. ಈಗಲೂ ಅಷ್ಟೇ ನಾನು ಆಯಿಲ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಈ ಸಲ ನೋಡಿ, ಲಾಸ್ಟ್ ಟೈಮು ಫುಲ್ ಕಲರ್ ಚೇಂಜಸ್ ಆಗಿ, ಅಂದರೆ ಗೋಲ್ಡನ್ ಕಲರ್, ಫುಲ್ ಜಾಸ್ತಿ ಗೋಲ್ಡನ್ ಕಲರ್ ರೋಸ್ಟ್ ಆಗಿ ಚೆನ್ನಾಗಿ ಅದೇ ಎದೊಳ್ತು ದೋಸೆ. ಈ ಸಲ ನೋಡಿ ಹೇಗೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಈಗ ಸ್ವಲ್ಪ ಲೈಟ್ ಕಲರ್ ಕಾಣಿಸುತ್ತೆ, ಅಂದರೆ ಗೋಲ್ಡನ್ ಹಾಕ್ತಿರೋದು. ಸೊ ಸ್ವಲ್ಪ ಲೈಟ್ ಕಲರ್, ಗೋಲ್ಡನ್ ಕಲರ್ ಬರ್ತಿದೆ, ನೋಡ್ತಿದ್ರಲ್ಲ ಎಡ್ಜಸ್ಸಲ್ಲೆಲ್ಲ ಅದಾಗದೆ ಚೆನ್ನಾಗಿ ಬೇಯ್ತಿದೆ. ಮತ್ತು ಸೆಂಟರಲ್ಲಿ ಕೂಡ ಸೈಡಲ್ಲಿ ಸ್ವಲ್ಪ ಕಲರ್ ಚೇಂಜಸ್ ಆಗ್ತಿದೆ. ಮತ್ತು ಈ ದೋಸೆಗೂ ಅಷ್ಟೇ ಉಲ್ಟಾ ಹಾಕಿ ಬೇಯಿಸೋಂಥದ್ದು ಅವಶ್ಯಕತೆ ಇಲ್ಲ. ಸೊ ನಾವು ಉಲ್ಟಾ ಹಾಕಿ ದೋಸೆ ಯಾವಾಗ ಬೇಯಿಸಬೇಕು ಅಂತಂದರೆ, ನೀವು ಜಾಸ್ತಿ ಹಿಟ್ಟು ಹಾಕಿದ್ರೆ, ಅಂದರೆ ಲೈಕ್ 1.5 ಸೌಟು ಆ ಥರ ಎಲ್ಲ ಹಾಕಿದ್ರೆ ನೀವು ಉಲ್ಟಾ ಹಾಕಿ ಬೇಯಿಸ್ಬೇಕಾಗತ್ತೆ. ಇಲ್ಲಾಂದರೆ ಚೆನ್ನಾಗಿರಲ್ಲ, ಆವಾಗ ಹಸಿ ಥರ ಇರುತ್ತೆ. ಬಟ್ ಇದು ನಾವು ಬರೀ ಒಂದೇ ಒಂದು ಸೌಟ್ ಹಾಕಿ ತುಂಬ ದೊಡ್ಡದಾಗಿ ಸ್ಪ್ರೆಡ್ ಮಾಡಿದ್ದೀವಲ್ಲ, ಹಾಗಾಗಿ ದೋಸೆ ಚೆನ್ನಾಗಿ ಬಂದಿದೆ. ನೋಡಿ, ಈಗ ನಾನೇ ಎತ್ತುತ್ತಾ ಇದ್ದೀನಿ ದೋಸೆ. ಅದು ಎದ್ದು ಬಂದಿರಲಿಲ್ಲ ಅಷ್ಟು ಬೇಗನೆ, ನಾನೇ ಎತ್ತುತ್ತಾಗಿದ್ದೀನಿ. ಬಟ್ ಅದಕ್ಕೂ ಮುಂಚೆ ಅಲ್ಲಿ ಲೈಟ್ ಕಲರ್ ಬಂದಿತ್ತು ನೋಡಿ, ಗೋಲ್ಡನ್ ಕಲರ್, ಲೈಟ್ ಕಲರ್ ಕಾಣಿಸ್ತಿರ್ಬೇಕಾದ್ರೆ ತೆಗಿಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೋಸೆ. ಒಂದು ಸ್ವಲ್ಪನೂ ತವಾಗೆ ಸ್ಟಿಕ್ ಆಗ್ತಿಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನೀಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಸೊ ಇದು ಯಾವಾಗಲೂ ಟ್ರಿಕ್ಸ್ ಏನಂತಂದರೆ, ನೀವು ದೋಸೆ ಮಾಡ್ಬೇಕಾದ್ರೆ ಮೊದಲೇ ಹೆಂಚು ಕಾದಿದ ತಕ್ಷಣ ಎಣ್ಣೆ ಹಾಕಬಾರ್ದು. ಸೊ ಎಣ್ಣೆ ಹಾಕಿದಾಗ ನೀವೇನಾಗುತ್ತೆ, ಅದ್ರ ಮೇಲೆ ದೋಸೆ ಹಿಟ್ಟು ಹಾಕಿದಾಗ ಅದು ಅಲ್ಲೇ ಅಂಟ್ಕೊಳಕ್ಕೆ ಶುರುವಾಗುತ್ತೆ ದೋಸೆ. ಆವಾಗ ನೀವು ನೀಟಾಗಿ ಸುತ್ತ ರೌಂಡ್ ಶೇಪ್ ಮಾಡೋದಕ್ಕೆ ಆಗೋದಿಲ್ಲ, ಅಲ್ಲಲ್ಲೇ ಒಂಥರ ಕಿತ್ತೋದಂಗೆ ಆಗುತ್ತೆ. ಅದ್ರ ಮೇಲೆ ನೀವು ಪ್ಯಾಚ್ ಮಾಡಬೇಕಾಗತ್ತೆ, ಆಗ ನೋಡೋಕ್ಕೂ ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.